ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಸಚಿವರುಗಳೇ, ಗೌರವಾನ್ವಿತ ವಿರೋಧ ಪಕ್ಷದ ಎಲ್ಲ ನಾಯಕರೇ, ನನ್ನ ಮೇಲೇನು ವಿಶ್ವಾಸಿಟ್ಟು ನನ್ನನ್ನು ಅವಿರೋಧವಾಗಿ ಸಭಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುವ ಈ ಸದನದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ, ಕಾರ್ಯಾಂಗ ಮತ್ತು ಪತ್ರಿಕಾ ರಂಗ ಮತ್ತು ನಾಡಿನ ಎಲ್ಲ ಜನತೆಗೆ ನನ್ನ ನಮನಗಳನ್ನು ಇಲ್ಲಿ ಸಲ್ಲಿಸಿ, ಇವತ್ತು ವಿಶೇಷವಾಗಿ ನಾನು ಈ ಸದನದ ಈ ಅಧ್ಯಕ್ಷ ಸ್ಥಾನವನ್ನು ನೀವೆಲ್ಲ ನನಗೆ ಆಯ್ಕೆ ಮಾಡಿ ಕೂಡಿಸಿದ ಮೇಲೆ ಬಹುತೇಕ ಮಾತನಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾಗಲಿ, ಸನ್ಮಾನ್ಯ ಎಚ್ ಕೆ ಪಾಟೀಲರಾಗಲಿ, ಸನ್ಮಾನ್ಯ ವಿಜೇಂದ್ರ ಅವರಾಗಲಿ, ಅವರೆಲ್ಲರೂ ಕೂಡ ಅವರ ಜೊತೆ ಧ್ವನಿಗೂಡಿಸಿದಂಥ ಎಲ್ಲರೂ ಕೂಡ ಬಹಳ ಗೌರವಯುತವಾಗಿ ನಮ್ಮ ಮಂಥನ್ ಬಗ್ಗೆ, ನಮ್ಮ ಇರುವಿಕೆ ಬಗ್ಗೆ ಬಹಳಷ್ಟು ಪ್ರಶಂಸೆಯ ಮಾತುಗಳನ್ನು ತಾವೆಲ್ಲ ಆಡಿದ್ದೀರಿ. ಮತ್ತು ವಿಶೇಷವಾಗಿ ಮುಂದಿನ ದಿನಮಾನಗಳಲ್ಲಿ ಈ ಸದನ ಒಳ್ಳೆಯ ರೀತಿಯಾಗಿ ನಡಿಬೇಕು ಅನ್ನುವ ಪರಿಕಲ್ಪನೆಯನ್ನು ಕೂಡ ನನ್ನ ಗಮನಕ್ಕೆ ತಾವೆಲ್ಲ ತಂದಿದ್ದೀರಿ. ಅವನ್ನೆಲ್ಲ ನಾನು ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ನೀವೇನು ಪ್ರತಿಯೊಬ್ಬರು ಒಂದೊಂದು ಅನುಭವದ ಮಾತನ್ನು ನನಗೆ ತಾವು ತಿಳಿಸಿದ್ದೀರಿ. ಸದನ ಯಾವ ರೀತಿ ನಡಿಬೇಕು, ಇಲ್ಲಿವರೆಗೆ ನಡೆದಂಥ ಸದನ ಮತ್ತು ಹಿಂದೆ ನಡೆದಂಥ ಸದನ ವ್ಯತ್ಯಾಸದ ಬಗ್ಗೆ ಕೂಡ ತಾವೆಲ್ಲ ಹೇಳಿದ್ದೀರಿ. ಅವನ್ನೆಲ್ಲ ನಾನು ಗಮನದಲ್ಲಿಟ್ಟು ನಿಮ್ಮ ಜೊತೆ ಮತ್ತು ನಿಮ್ಮ ಸಹಕಾರದೊಂದಿಗೆ ಅದನ್ನು ಪೂರೈಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಮಾನ್ಯರೇ, ನನ್ನ ರಾಜಕೀಯ ಪ್ರವೇಶ ಇತಿಹಾಸ ನಿರ್ಮಾಣ ಮಾಡುವುದರೊಂದಿಗೆ ಪ್ರಾರಂಭವಾಯಿತು. ಈಗಾಗಲೇ ಆ ಇತಿಹಾಸ 1983ರಲ್ಲಿ ಗದಗ ಜಿಲ್ಲೆ ರೋಣ ಪುರಸಭೆಯ ನನ್ನ ಗುಂಪಿನ 15 ಸದಸ್ಯರೆಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುವಂತೆ ನೋಡಿಕೊಂಡು ಪುರಸಭೆ ಅಧ್ಯಕ್ಷನಾಗಿ ಮತ್ತು ರೋಣ ತಾಲೂಕಾ APMC ಅಧ್ಯಕ್ಷನಾಗುವಂತಹ ಒಂದು ಕಾರ್ಯ ನಮ್ಮ ಭಾಗದ ಎಲ್ಲ ಜನ ನಮಗೆ ಮಾಡಿಕೊಟ್ಟ ಪ್ರಯುಕ್ತ ಅದೇ ಪ್ರೀತಿಯನ್ನು ನಾನು ಮುಂದೆ ಅವರೆಲ್ಲರ ಜೊತೆ ಇಟ್ಟುಕೊಂಡು 1989ರಲ್ಲಿ ಗದಗ ಜಿಲ್ಲೆಯ ರೋಣ ಕ್ಷೇತ್ರದ ಜನತೆಯ ಆಶೀರ್ವಾದದೊಂದಿಗೆ ಶಾಸಕನಾಗಿ ಈ ವಿಧಾನಸಭೆಯ ಮೆಟ್ಟಲನ್ನು ಮೊದಲ ಬಾರಿಗೆ ಹತ್ತಿದೆ. ಸುಮಾರು 4 ದಶಕಗಳ ನಂತರ ಇಂದು ಸದನದ ಅತ್ಯುನ್ನತ ಪೀಠವಾದ ಸಭಾಧ್ಯಕ್ಷರ ಸ್ಥಾನವನ್ನು ಅಲಂಕರಿಸುತ್ತಿರುವುದು ನನ್ನ ಪಾಲಿಗೆ ಅಸ್ಮರಣೀಯ ಕ್ಷಣ.
ಇದೇ ಬ್ಯೂಟಿ ಆಫ್ ಡೆಮಾಕ್ರಸಿ, ಅಂದರೆ ಪ್ರಜಾಪ್ರಭುತ್ವದ ಸೌಂದರ್ಯದ ಲಕ್ಷಣಗಳು. ಆತ್ಮೀಯರೇ, ಈ ಸುದೀರ್ಘ ರಾಜಕೀಯ ಪಯಣದಲ್ಲಿ ನಾನು ಸೋಲು ಗೆಲುವು ಹಲವು ಏಳು ಬೀಳುಗಳನ್ನು ಕಂಡಿದ್ದೇನೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ, ರೋಣ ಮತಕ್ಷೇತ್ರದ ಜನತೆಯ ಸೇವೆ ಒಂದನ್ನೇ ಗುರಿಯಾಗಿಟ್ಟುಕೊಂಡು ಸಾಗಿದ ಆ ಪಯಣ ಇಂದು ನನ್ನನ್ನು ಈ ಗೌರವಾನ್ವಿತ ಸ್ಥಾನದವರೆಗೆ ತಂದು ನಿಲ್ಲಿಸಿದೆ. ಸಭಾಧ್ಯಕ್ಷರ ಹುದ್ದೆ ಇದು ಕೇವಲ ಒಂದು ಉನ್ನತ ಸ್ಥಾನವಲ್ಲ. ಇದು ಕೋಟ್ಯಾಂತರ ಕನ್ನಡಿಗರ ಆಶೆಗಳ ಪ್ರತಿಬಿಂಬವಾದ ಈ ಪ್ರಜಾಪ್ರಭುತ್ವದ ದೇಗುಲ. ಘನತೆಯನ್ನು ಕಾಪಾಡುವುದು ಒಂದು ದೊಡ್ಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಎಂದು ನಾವು ಭಾವಿಸೋಣ. ಈ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯ ಮೂಲಕ ಈ ಸದನವನ್ನು ಮುನ್ನಡೆಸೋಣ. ಕರ್ನಾಟಕಕ್ಕೆ ಪ್ರಜಾಪ್ರಭುತ್ವವೆಂಬುದು ಹೊಸದೇನಲ್ಲ. ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠವನ್ನು ಬೋಧಿಸಿದ ಬಸವಣ್ಣವರು ಅನುಭವ ಮಂಟಪದ ಪರಂಪರೆ ನಮ್ಮದು. ಇಡೀ ಭಾರತದಲ್ಲಿ ಪ್ರಜಾಪ್ರಭುತ್ವ ಎಂಬ ಬೀಜ ಇನ್ನೂ ಮಣ್ಣಿನಾಳದಲ್ಲೇ ಹುದುಗಿದ್ದ ಕಾಲದಲ್ಲೇ ನಮ್ಮ ಮೈಸೂರು ಸಂಸ್ಥಾನದ 10ನೇ ಮಹಾರಾಜರು ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ಮತ್ತು ಅವತ್ತು ದೂರದೃಷ್ಟಿಯ ದಿವಾನರಾಗಿದ್ದ ಶ್ರೀ ರಂಗಾಚಾರ್ಯಲವರು ಅವರು ಸೇರಿ ಪ್ರಜಾಪ್ರತಿನಿಧಿ ಎಂಬ ಸಂಸ್ಥೆಯನ್ನು 1881ರಲ್ಲಿ ಹುಟ್ಟು ಹಾಕಿದ್ದರು. ಅಂದರೆ ಪ್ರಜಾಪ್ರಭುತ್ವ ಎಂಬುದು ಕರ್ನಾಟಕದ ಮಣ್ಣಿಗೆ ಬಂದ ಒಂದು ಹೊಸ ಬಳುವಳಿ ಅಲ್ಲ. ಅದು ನಮ್ಮ ಮಣ್ಣಿನ ಮೂಲ ಗುಣ. ಜನರ ಧ್ವನಿಯನ್ನು ಕೇಳುವ, ಗೌರವಿಸುವ ಪರಂಪರೆ ನಮ್ಮ ರಕ್ತದಲ್ಲೇ ಹರಿದು ಬಂದಿದೆ. ಮತ್ತೊಮ್ಮೆ ಹೇಳುತ್ತೇನೆ, ಜನರ ಧ್ವನಿಯನ್ನು ಕೇಳುವ, ಗೌರವಿಸುವ ಪರಂಪರೆ ನಮ್ಮ ರಕ್ತದಲ್ಲೇ ಹರಿದು ಬಂದಿದೆ. ಇಂದಿನ ಈ ಸದನ, ಸಭಾಧ್ಯಕ್ಷ, ಮಂತ್ರಿಮಂಡಲ ಮೊದಲಾದವುಗಳು ಹಳೆಯ ಸಂಪ್ರದಾಯದ ಆಧುನಿಕ ಲಿಖಿತ ರೂಪ ಅಷ್ಟೇ. ಇಲ್ಲಿವರೆಗೆ ಈಗಾಗಲೇ ತಾವೆಲ್ಲ ಪ್ರಸ್ತಾಪದಂಗೆ ನಮ್ಮೆಲ್ಲರ ಈ ಪೀಠವನ್ನು ಅಲಂಕರಿಸಿದಂಥ ಅನೇಕ ಅಧ್ಯಕ್ಷರು, ಶ್ರೀ ಎಸ್.ಆರ್. ಕಂಠಿಯವರು, ವೈಕುಂಠ ಬಾಳಿಗ ಅವರು, ಶ್ರೀಮತಿ ಕೆ.ಎಸ್. ನಾಗರತ್ನವರು, ಶ್ರೀ ಕೆ.ಎಚ್. ರಂಗನಾಥ್ ಅವರು, ಡಿ.ಬಿ. ಚಂದ್ರೇಗೌಡರು, ಬಿ.ಜಿ. ಬಣಕಾರ್ ಅವರು, ಜಗದೀಶ್ ಶೆಟ್ಟರ್ ಅವರು, ಎಸ್.ಎಂ. ಕೃಷ್ಣ ಅವರು, ರಮೇಶ್ ಕುಮಾರ್ ಅವರು, ಕೆ.ವಿ. ಕೋಳವಾಡ್ ಅವರು, ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಅವರು ಮತ್ತು ಇತ್ತೀಚೆಗೆ ನಮ್ಮನ್ನೆಲ್ಲ ಕಳೆದ 3 ವರ್ಷಗಳಿಂದ ಈ ಪೀಠದ ಅಧ್ಯಕ್ಷರಾಗಿ ಕಾರ್ಯ ಮಾಡಿದಂಥ ಸನ್ಮಾನ್ಯ ಯು.ಟಿ. ಖಾದರ್ ಅವರೇ, ಅವರೆಲ್ಲರೂ ಈ ಪೀಠವನ್ನು ಅಲಂಕರಿಸಿದ್ರು. ಅವರು ಹಾಕಿಕೊಟ್ಟ ಸಂಪ್ರದಾಯ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ನಮ್ಮ ವಿಧಾನಸೌಧದ ಮೇಲೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ಮಹಾವಾಕ್ಯವೇ ನಮ್ಮೆಲ್ಲರ ಪಾಲಿಗೆ ಮಾರ್ಗದರ್ಶ ಆಗಲಿ. ಮಾನ್ಯ ಸಭಾ ಅಧ್ಯಕ್ಷ ಎಂಬ ಪೀಠಕ್ಕೆ ಆಡಳಿತ ಪಕ್ಷವಿಲ್ಲ, ಹಾಗೆ ವಿರೋಧ ಪಕ್ಷವೂ ಇಲ್ಲ. ಇರುವುದು ಒಂದೇ ಪಕ್ಷ, ಅದು
ನಮ್ಮ ಸಂವಿಧಾನ. ಅಂಬೇಡ್ಕರ್ ಅವರು ನಾವು ನಮ್ಮ ಸಂವಿಧಾನಿಕ ಗುರಿಗಳನ್ನು ಸಾಧಿಸಲು ಸಂವಿಧಾನಿಕ ಮಾರ್ಗಗಳನ್ನೇ ಬಳಸಬೇಕು, ಬೇರೆ ಮಾರ್ಗಗಳು ಸಮಾಜಕ್ಕೆ ಮಾರಕವೆಂದು ಹೇಳಿದ್ದಾರೆ. ನಮ್ಮ ಈ ವಿಧಾನಸಭೆ ಕಲಾಪ ನಡೆಸುವ ನಿಯಮಾವಳಿಗಳು ಎಂಬ ಅತ್ಯುತ್ತಮ ಚೌಕಟ್ಟನ್ನು ಎಲ್ಲ ಕಾಲಕ್ಕೆ ಅನ್ವಯ ಆಗುವಂತೆ ಹೊಂದಿದೆ. ಸಂವಿಧಾನ ಮತ್ತು ನಿಯಮಾವಳಿಗಳು ಈ ಸದನದ ದಿಕ್ಸೂಚಿ ಮತ್ತು ಘನತೆಯಾಗಿದ್ದು ಸಂವಿಧಾನದ ಮೌಲ್ಯಗಳು ಮತ್ತು ಆಶೆಗಳನ್ನು ಎತ್ತಿ ಹಿಡಿಯೋಣ. ವಿಧಾನಸಭೆ ಅಂದರೆ ಕೇವಲ ನನ್ನದು ಸೇರಿ 224 ಶಾಸಕರು ಸೇರುವ ಒಂದು ಭವ್ಯ ಕಟ್ಟಡವಲ್ಲ. ಇದು ಕೋಟ್ಯಾಂತರ ಕನ್ನಡಿಗರ ಬದುಕಿನ ಪ್ರತಿಬಿಂಬ. ಅದು ಒಂದು ಹಳ್ಳಿಯ ರೈತನ, ಒಬ್ಬ ಕಾರ್ಮಿಕನ, ಒಬ್ಬ ತಾಯಿಯ ಧ್ವನಿ. ಸರ್ಕಾರವನ್ನು ಪ್ರಶ್ನಿಸುವ, ಎಚ್ಚರಿಸುವ, ಹೊಣೆಗಾರಿಕೆ ಕೇಳುವ ಜನಸಾಮಾನ್ಯರ ಅಸ್ತ್ರ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತೆ ಪ್ರಜಾಪ್ರಭುತ್ವದ ಯಶಸ್ಸು ಎಂಬುದು ಕೇವಲ ಬಹುಮತದಲ್ಲಿಲ್ಲ, ವಿರೋಧ ಪಕ್ಷದ ಧ್ವನಿಗೆ ಸಿಗುವ ಗೌರವದಲ್ಲಿದೆ ಎಂಬುದನ್ನು ಸಂವಿಧಾನಾತ್ಮಕ ನಾನು ಅರಿತಿದ್ದೇನೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಬೇರೆ ಬೇರೆ ದೋಣಿಗಳಲ್ಲ, ಬದಲಿಗೆ ಕರ್ನಾಟಕದ ಪ್ರಗತಿ ಎಂಬ ಒಂದೇ ದೋಣಿಯ ಎರಡು ಹುಟ್ಟುಗಳು ಎಂಬುದನ್ನು ನಾವೆಲ್ಲರೂ ಅರಿಯೋಣ. ತಂತ್ರಜ್ಞಾನದ ಸದುಪಯೋಗ ಪಡೆದುಕೊಂಡು ಆದಷ್ಟು ಬೇಗ ಕಾಗದ ರಹಿತ ವಿಧಾನಸಭೆ ಈ ವಿಧಾನ ಎಂಬ ಕಲ್ಪನೆಯನ್ನ ತಮ್ಮೆಲ್ಲರ ಸಹಕಾರದೊಂದಿಗೆ ಜಾರಿಗೆ ತರಲು ಬಯಸಿದ್ದೇನೆ ಮತ್ತು ಶಾಸಕರಿಗೆ ಉತ್ತಮ ತರಬೇತಿ ನೀಡುವ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂಬ ಆ ಕರೆಗೆ ಓಗೊಟ್ಟು ಈ ನಾಡಿನ, ಈ ಸದನದ, ಈ ಮಣ್ಣಿನ ಋಣ ತೀರಿಸಲು ನಾನು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳಿ, ಇವತ್ತಿನ ದಿನಗಳಲ್ಲಿ ರಾಜಕೀಯ ಮೌಲ್ಯಗಳು ಕುಸಿದಿವೆ ಎಂಬ ಭಾವಿಸುವಾಗ ಇನ್ನೂ ರಾಜಕೀಯ ಮೌಲ್ಯಗಳು ಎತ್ತಿ ಹಿಡಿದಿರುವ ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ಪ್ರೇರಣೆ ಎಂದು ಭಾವಿಸುತ್ತಾ, ಮಾನ್ಯ ಶಾಸಕ ಸಹೋದರರೇ ಮತ್ತು ಸಹೋದರಿಯರೇ, ತಮ್ಮ ಪ್ರತಿ ಮಾತು ಈ ಸದನದಲ್ಲಿ ದಾಖಲಾಗಿ ಮುಂದಿನ ಪೀಳಿಗೆಗೆ ಮಾದರಿ ಆಗುವಂತೆ ಆಗಲಿ. ತಮ್ಮ ಬಾಯಿಂದ ಬಂದ ಪ್ರತಿ ಮಾತು ಎಂದೂ ಕಡತದಿಂದ ತೆಗೆಯದಂತೆ ಆಗಲಿ ಎಂದು ಆಶಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಶಿವಶರಣ ಹಡಪದ ಅಪ್ಪಣ್ಣವರು ಅವರ ಒಂದು ವಚನದೊಂದಿಗೆ ನನ್ನ ಮಾತನ್ನ ಮುಗಿಸುತ್ತೇನೆ. ನುಡಿದರೆ ಗುರುವಾಗಿ ನುಡಿಯಬೇಕು, ನಡೆದರೆ ಪರವಾಗಿ ನಡೆಯಬೇಕು, ಕುಳಿತರೆ ದೃಢವಾಗಿ ಕುಳಿತಿರಬೇಕು, ಇದ್ದರೆ ಜಂಗಮವಾಗಿ ಇರಬೇಕು. ಈ ನಾಲ್ಕರ ಹೊಂದಿಗೆ ನರಿಯದವನು ಎಷ್ಟು ದಿನವಿದ್ದರೂ ಫಲವೇನು? ಹೇಳ ಬಸವ